ಜೇನುಕಲ್ ಈ ಪವಿತ್ರ ಕ್ಷೇತ್ರದ ತಪ್ಪಲಿನ ಸಣ್ಣ ಗ್ರಾಮವೊಂದರ ಇಬ್ಬರು ಪುಟಾಣಿ ಮಕ್ಕಳು ಅದ್ಭುತ ಸಾಧನೆಗೆ ಸಾಕ್ಷಿಯಾಗಿದ್ದಾರೆ. ಸಣ್ಣ ಗ್ರಾಮವೊಂದು ರಾಜ್ಯ ಮಟ್ಟದಲ್ಲೇ ಬೆರಗಾಗಿ ನೋಡುವ ಸದ್ದನ್ನು ಮಾಡಿದ್ದಾರೆ. ಅವರ ಸದ್ದಿಗೆ ಸರ್ಕಾರವೇ ಬಂದು ಮಾತಿಗೆ ಕೂತಿದೆ. ಅಷ್ಟಕ್ಕೂ ಈ ಮುದ್ದಾದ ಪುಣ್ಯ ಪೂಜ್ಯ ಅನ್ನುವ ಮಕ್ಕಳು ಮಾಡಿದ ಸದ್ದಾದರೂ ಏನು? ಇದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ನಾವು ತರಬೇಕು, ನಿಜ. ಇಲ್ಲ ಅಂದ್ರೆ ಇಂಥ ಸಮಸ್ಯೆಗಳಿಗೆ ಪರಿಹಾರನೇ ಸಿಗಲ್ಲ. ಸರ್ಕಾರಿ ಶಾಲೆಗೆ ಬರೋ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ. ಸಾಲ ಮಾಡಿ ಆದ್ರೂ ಪ್ರೈವೇಟ್ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ಹೀಗಾದ್ರೆ ಮುಂದೊಂದಿನ ನಮಗ್ ನಾವೇ ಪಾಠ ಮಾಡ್ಕೊಂಡು ಇರ್ಬೇಕಾಗತ್ತೆ. ಜ್ಞಾನವೇ ಬೆಳಕು, ಜ್ಞಾನವೇ ಸೊಬಗು, ಜ್ಞಾನವೇ ಇಂದು ಮರೀಚಿಕೆ. ಜ್ಞಾನದ ಜ್ಯೋತಿಯ ಬೆಳಕನ್ನು ಪಡೆಯಲು ಖಾಸಗಿಯವರಾದ ಬಾಳಿಕೆ. ಜನರೆದುರಿಗೆ ನಿಮ್ಮ ದೊಡ್ಡತನ ತೋರ್ಸೋಕ್ ಹೋಗಿ ನಮ್ಮನ್ನ ಸಣ್ಣವರಾಗಿ ಮಾಡೋದು ಬೇಡ. ಈ ರಾಜಕೀಯ ನಾಯಕರುಗಳನ್ನ ಎದುರು ಹಾಕೊಳ್ಳೋದು ತುಂಬಾ ಕಷ್ಟ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ? ನಮ್ ಶಾಲೆ ಸಮಸ್ಯೆ ಯಾವಾಗ ಸರಿ ಮಾಡ್ತೀರಿ? ನಮ್ ಶಾಲೆ ಸಮಸ್ಯೆ ಯಾವಾಗ ಸರಿ ಮಾಡ್ತೀರಿ? ನನ್ನ ವಾರದ ಕಾರ್ಯಕ್ರಮದ ಪಟ್ಟಿ ಇವರು ಸಿಕ್ಬಿಡ್ತದೆ. ಹೆಂಗಯ್ಯ ಬೆನ್ ಬಿಡದೆ ಕಾಡ್ತಿದ್ದಾರೆ. ಡಿಸಿ ಸಾಹೇಬ್ರು ಫೋನ್ ಮಾಡಿ ಚೆನ್ನಾಗಿ ಉಗಿದ್ರು. ರಸ್ತೆ, ಕಟ್ಟಡ, ಸೇತುವೆ ಇದೇ ಮುಖ್ಯ ಆಗಿರುತ್ತೆ. ಶಾಲೆ ಸಮಸ್ಯೆ ಅವರಿಗೆ ಚಿಕ್ಕದನ್ಸುತ್ತೆ. ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಧರಣಿ ಕೂರ್ತೀನಿ. ನಿನ್ ನಾಟಕ ನನ್ನ ಹತ್ರ ಇಟ್ಕೋಬೇಡ. ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳೋದೇ ತಪ್ಪ. ಏನಾದ್ರೂ ಒಂದ್ ದಾರಿ ಸಿಗ್ಬೇಕು. ಜ್ಞಾನವೇ ಬೆಳಕು, ಜ್ಞಾನವೇ ಸೊಬಗು, ಜ್ಞಾನವೇ ಇಂದು ಮರೀಚಿಕೆ.